ರಾಜಿ ಪಂಚಾಯತಿ ಇಲ್ರಿ ಅವ್ರಿಗೆ ಗಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಿ. ಆಮ್ಯಾಗ ನಾವು ಪಂಚಾಯತಿ ಮೆಂಬರ್ ಅದೇವ್ರಿ ಜ್ಞಾನೇಶ್ವರ ಪಾಳೇಕರ್ ಅಂತ. ಆಮೇಲೆ ಸ್ಟೇಷನ್ಗೆ ಒಂದು ಇಬ್ಬರು ಮೂರು ಮಂದಿ ಹಿರಿಯರು ಹೋಗಿದ್ದು ರೀ. ಹಿರಿಯರು ಹೋಗಿ ಕೆಲಸ ಬುದ್ಧಿ ಮಾತು ಹೇಳಿದ್ರು ರೀ. ಆಮ್ಯಾಗ ಹೇಳಿದ ಕೂಡಲೇ ಸಾಹೇಬ್ರ ಕಡೆ ಅವ್ರ ಆಕಿ ಗಂಡ ಅಂದರೆ ಎಪ್ಪರ್ದು ಮಾಡ್ಬೇಡ ಸರ ಹಿರಿಯರ ಮಾತು ಕೇಳ್ತೇನೆ ಅಂದರು. ಆ ಪ್ರಕಾರ ನಾವು ಚಲೋ ಉಳಿತೇವೆ ಅಂದ ಮನೆಗೆ ಬಂದಿವ್ರಿ ನಾವು. ಆಮೇಲೆ ನಿನ್ನೆ ಸಾಯಂಕಾಲ 9 ಗಂಟೆ ಮ್ಯಾಗಿನೂ ಹಿಂಗೆ ಘಟನೆ ಆಗೈತೆ ಅಂತ ನಮ್ಮ ಮುಂಜಾನೆ ಗೊತ್ತಾತ್ರಿ. ಅನೇಕ ಸಂಬಂಧ ಇತ್ತಂತ ಸರ. ಹಾಂ, ಈಗ ನಮ್ಗೆ ಗೊತ್ತಾಗಿದ್ದು ಒಂದು 4 ದಿವಸದ ಹಿಂದಿಂದ. ಆ ಕಂಪ್ಲೇಂಟ್ ಆಗಿತ್ತಲ್ಲ ಅವಾಗ ಗೊತ್ತಾಗಿತ್ತು, ಮೊದಲು ಹಿಂಗೆ ಗೊತ್ತಿರಾಕಿಲ್ಲ ನಮಗೆ. ಅವು ರೀ ಇಬ್ಬರದು ಮದುವೆ ಆಗೈತಿ, ಇಬ್ಬರಿಗೆ ಹುಡುಗರು ಅದಾರ ರೀ. ಹಾಂ, ಈ ಥರ ಸ್ಟೇಷನ್ ಒಳಗೆ ಸರ ಇಬ್ಬರಿಗೂ ಕೇಳ್ಕೊಂಡು ರೀ. ಅವರು ಇನ್ನೊಂದ್ಸಲ ನಾವು ಎಂಥ ತಪ್ಪು ಮಾಡೋದಿಲ್ಲ ಅಂದರು. ಇವು ಅಂದ ಆನಂದು ಅಂದ, ಹೆಣ್ಮಕ್ಳು ಅಂದ್ರೆ ಆ ಹೆಣ್ಮಕ್ಳು ಗಂಡು ಅಂದ್ರೆ ಇಲ್ಲಿ ತೋರೀಗ ಎಲ್ಲರೂ ಹೇಳಿದಿರಿ ಈ ಪ್ರಕಾರ ಈಗ ತಪ್ಪು ಮಾಡೋದಿಲ್ಲ ಅಂತಾರು. ನಾವು ಸಹಿಸ್ಕೊಂಡು ಹೋಗ್ಯಾರ ಅಂದ್ರೆ ಏನಾಯ್ತು ಸರ್, ನಾವು ನಮ್ಮ ಮನೆ ಅಲ್ಲಿಂದ 1 ಕಿಲೋಮೀಟ್ರ್ ಊರಾಗಿರ್ತೀವಿ ನಾವು. ಅದು ವರ್ಷದ ಗೊತ್ತಿಲ್ಲ ರೀ. ಮನೆ ಕಂಪ್ಲೀಟ್ ಆದಾಗ ನಮ್ಮ ಸುದ್ದಿ ಬಂದೈತಿ ರೀ. ಹಾಂ, ಅಲ್ಲಿ ಬೇರೆ ಬೇರೆ ಸರ್. ಅವ್ರ ಮನೆ ಇವ್ರ ಮನೆ ಅವ್ರ ಮನೆ ಹಿತ್ತಲು ಹತ್ತಿದವ್ರೆ. ಹಾಂ, ಓಣಿ ಬೇರೆ ಬೇರೆ ರೀ, ಹಿತ್ತಲು ಹತ್ತಿದಾರೆ ಇವರು. ಏನು ಮಾಡ್ಬೋದು ಸರ್, ಅನಿವಾರ್ಯ. ಮಕ್ಳು ಅಣತಾರಲ್ಲ ಸರ್, ಮಕ್ಳು ಅಣತಾಗಬಾರ್ದ ನಾವು ಪ್ರಯತ್ನ ಮಾಡಿದ್ವಿ ಸರ್. ಮತ್ತು ಅವ್ರು ಈ ಪರ ಮಾಡ್ಕೊಂಡ್ರಂದ್ರೆ ಮಕ್ಕಳು ಸಣ್ಣದವ್ರು ಸರ್. ಆಗಿರ್ಬೇಕು ಸರ್, ಒಂದು 10 ವರ್ಷದ್ದು 10-15 ವರ್ಷ. ಊರಾಗ ರಾಜಿ ಪಂಚಾಯತ್ ಮಾಡಿಲ್ಲ ನಾವು. ಊರಾಗ ಏನು ಮಾಡಿಲ್ಲ. ಸ್ಟೇಷನ್ ಕಂಪ್ಲೇಂಟ್ ಬಂದ ಮ್ಯಾಗ ಹೋಗಿದ್ದು ರೀ. ಜ್ಞಾನೇಶ್ವರ ಪಾಳೇಕರ್.